ಏನಪ್ಪ ಅಂತ ಹೇಳಿದ್ರೆ ನೋಡಿ, ಯಾವುದೇ ಬಿಸ್ನೆಸ್, ನಮ್ಮ ಬಿಸ್ನೆಸ್ ಅಂತಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು, ಎನಿ ಬಿಸ್ನೆಸ್, ಯಾವುದೇ ಬಿಸ್ನೆಸ್ಸಲ್ಲೂ ಒಂದು ಬಿಸ್ನೆಸ್ ಸಕ್ಸಸ್ ಆಗಬೇಕು ಅಂದರೆ ನಾವು 3 ವಿಚಾರಗಳನ್ನ ಕಲ್ತಿರಬೇಕು. ಒಂದು, ನನ್ನ ಪ್ರಕಾರ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರೋದು, ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ತಾಳ್ಮೆ ಬೇಕಾಗುತ್ತೆ. ಎರಡನೇದಾಗಲಿ, ನಮ್ಮಲ್ಲಿ ತಾಳ್ಮೆ ಜೊತೆಗೆ ನಾಲೆಜ್ ಅಪ್ಗ್ರೇಡ್ ಆಗ್ತಾ ಇರಬೇಕಾಗುತ್ತೆ. ಮೂರನೇದು, ಇನ್ಸ್ಟೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಇನ್ಸ್ಟೆಂಟ್ ರಿಯಾಕ್ಷನ್ ಯಾವಾಗಿರಲ್ಲ ಬಿಸ್ನೆಸ್ಸಲ್ಲಿ, ಖಂಡಿತ ಫೇಲ್ಯೂರ್ ಆಗುತ್ತೆ. ಸೊ ನಾನು ನಿಮ್ಗೊಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ನಾನು ಆ ಕ್ಲೈಂಟು ಸಹ ನಮ್ಮ ಸ್ಟೇಟಸ್ ನೋಡ್ತಿರ್ತಾರೆ, ಆ ಕ್ಲೈಂಟಿಗೂ ಈ ವಿಚಾರ ತಿಳಿದಿರಲಿ. ನಾನಿಲ್ಲಿ ಯಾವುದೇ ವ್ಯಕ್ತಿಗೋಸ್ಕರ ಮಾಡ್ತಾ ಇರೋದಲ್ಲ, ಇದು ಒಂದು ಕ್ಲೈಂಟ್ ಅಲ್ಲ, ನನಗೆ ಈ ಥರ ಒಂದು 4-5 ಕ್ಲೈಂಟ್ಸ್ ಥರ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಅನ್ನೋದಕ್ಕಿಂತ ಐ ಲರ್ನ್ ಸಮಥಿಂಗ್ ಫ್ರಮ್ ದೆಮ್. ಸೊ ಏನಂದರೆ, ಕೊಟೇಶನ್ ಸೆಂಡ್ ಮಾಡಿ ಮ್ಯಾಮ್ ಅಂತ ಹೇಳಿರ್ತಾರೆ. ಪಾಪ ನಾವು ಬ್ಯುಸಿ ಇರ್ತೀನಿ, ಸಮ್ಟೈಮ್ಸ್ ಅವ್ರು ಕೊಟೇಶನ್ಸ್ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ಒನ್ ಮ್ಯಾನ್ ಆರ್ಮಿನಲ್ಲಿ ಏನಾಗುತ್ತೆ ಅಂದರೆ, ಈ ಕಡೆ ಕೊಟೇಶನ್ಸ್ ನಾವೇ ನೋಡಬೇಕು, ಈ ಕಡೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ನೋಡಬೇಕು, ಈ ಕಡೆ ಆ್ಯಕ್ಷನ್ ಪ್ಲ್ಯಾನ್ ನೋಡಬೇಕು. ಸೊ ಎನಿ ವರ್ಕ್, ಸೊ ಅಲ್ಲಿ ಡಿಸ್ಟ್ರಿಬ್ಯೂಷನ್ಸ್ ಆಗಿದ್ದಾಗ ಅವ್ರ ಕೆಲಸ ಅವ್ರಿಗೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ವಲ್ಪ ಏನಾಗುತ್ತೆ ಅಂದರೆ, ಬಿಗಿನಿಂಗ್ ಸ್ಟೇಜಲ್ಲಿ ನಾವು ಎಫರ್ಟ್ ಸ್ವಲ್ಪ ಜಾಸ್ತಿ ಆಗಬೇಕಾಗುತ್ತೆ. ಸೊ ಅವ್ರಿಗೆ ಕೊಟೇಶನ್ಸ್ ನಾನು ಸೆಂಡ್ ಮಾಡಿದ್ದೀನಿ ಅಂತ ನಾನೇನು ಮಾಡಿದ್ದೀನಿ, ಕ್ರಿಯೇಟ್ ಮಾಡಿದ್ದೀನಿ, ಬಟ್ ಅವ್ರಿಗೆ ಸೆಂಡ್ ಆಗಿಲ್ಲ. ನಾನು ಐ ಫೊಗಾಟ್ ಇನ್ ಮೀನ್ವೈಲ್, ನಾನು ಸ್ವಲ್ಪ ತುಂಬ ಮಲ್ಟಿ ಟಾಸ್ಕಿಂಗ್ ಮಾಡ್ತಿರೋದ್ರಿಂದ ನಾನು ಅವ್ರಿಗೆ ಕೊಟೇಶನ್ ಸೆಂಡ್ ಆಗಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಅವ್ರಿಗೆ ಹೋಗಿದ್ದೆ, ಮೇಲ್ ಮಾಡಿದ್ದೀನಿ ಅಂತ. ನೆಕ್ಸ್ಟ್ ಒಂದು 5 ಡೇಸ್ ಆದಮೇಲೆ ನಾನು ಅವ್ರಿಗೆ ಕ್ವಶನ್ ಮಾಡ್ತೀನಿ, ಸರ್ ನಿಮಗೆ ಏನು ಅಪ್ಡೇಟ್ಸ್ ಬಂದಿರಲ್ಲ ಕೊಟೇಶನ್ದು, ಎನಿ ಅಪ್ಡೇಟ್ಸ್? ಮೇಡಮ್ ನೀವು ನಮ್ಮ ಕೊಟೇಶನ್ನೇ ಸೆಂಡ್ ಮಾಡಿಲ್ಲ, ಐ ವಾಸ್ ವೇಟಿಂಗ್ ಸಿನ್ಸ್ 20 ಡೇಸ್ ಅಂತ. ಸೊ ಆ 20 ಡೇಸಲ್ಲಿ ಮತ್ತೆ ಅವ್ರು ನನಗೆ ಕಾಲ್ ಮಾಡೋ ಪ್ರಯತ್ನ ಅವ್ರು ಮಾಡಿಲ್ಲ. ನಾನು ಮತ್ತೆ ಫಾಲೋ ಅಪ್ 5 ಡೇಸ್ ಅಂತ ರಿಮೈಂಡ್ ಕಾಲ್ ಹಾಕಿ